ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಾಮ್. ನೆನ್ನೆಯಿಂದ ಆಗ್ತಿರೋಂಥ ಡಿಸ್ಕಷನ್ ಇದು. ಇನ್ಫ್ಯಾಕ್ಟ್ ನೆನ್ನೆಯಿಂದ ಅಲ್ಲ, ಇದು ಲಾಸ್ಟ್ ವರ್ಷದಿಂದ ಆ್ಯಕ್ಚುಲಿ ಆಗ್ತಿದೆ ಡಿಸ್ಕಷನು. ಬಟ್ ಲಾಸ್ಟ್ ವರ್ಷ ಏನೋ MSDಗೆ ನೀ ಇಂಜುರಿ ಅದು ಇದು ಅಂತೆಲ್ಲ ಹೇಳ್ಬಹುದಾಗಿತ್ತು. ಬಟ್ ಈ ಸೀಸನ್ ಏನು ಗುರು ಹಿಂಗೆ ಅನ್ನೋ ಥರ ಡಿಸ್ಕಷನ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ ಟ್ವೀಟ್ ಮಾಡ್ತಾ ಇದ್ದಾರೆ, ಏನು ಗುರು ಈ ಥರ ಮಾಡ್ತಾ ಇದ್ದೀರಾ, ನೀವು ಲೆಜೆಂಡ್ನೇ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ತೀರ ಅಂತಂದರೆ ಅವರೇ ಹೇಳ್ತಾವ್ರ. ನನ್ನ ಪ್ರಕಾರ MS ಧೋನಿ ಅವರೇ ಹೇಳಿದಾರೆ, ಅವರೇ ತಗೊಂತಿರೋ ಡಿಸಿಷನ್ ಹತ್ರ ಕಾಣಿಸ್ತಾ ಇದ್ದಿದ್ದು. ಯಂಗ್ಸ್ಟರ್ಸ್ಗಳನ್ನ ಪುಷ್ ಮಾಡೋದಕ್ಕೆ ಮಾಡ್ತಾ ಇದ್ದಾರಾ, ಅಥವಾ ಏನೋ ಲೇಟೆಸ್ಟ್ ಆಗಿ ಒಂಥರ ಎಂಟ್ರಿ ಕೊಡ್ತಾರಲ್ಲ, ಕೆಲವು ಓವರ್ಗಳು ಮಿಕ್ಕಿದಾಗ ಅಥವಾ ಕೆಲವು ಬಾಲ್ಗಳು ಮಿಕ್ಕಿದಾಗ ಬರ್ತಾರಲ್ಲ, ಸೊ ಅವಾಗ ಒಂಥರ ಬಿಲ್ಡಪ್ ಸಿಗುತ್ತೆ ಅಂತ ಬರ್ತಾರ. ಅದೇನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಆ ಥರ ನೆನ್ನೆ ಬಂದಿದ್ದ MS ಧೋನಿ ಅವರು ನಂಬರ್ 9 ಒಬ್ಬ ವಿಕೆಟ್ ಕೀಪರ್ ಬ್ಯಾಟರ್ ಬರೋದನ್ನ ನೋಡಿದ್ದೀರಾ ನೀವು? ಲಿಟಲಿ ಗುರು, ಇನ್ನ ಇನ್ಫ್ಯಾಕ್ಟ್ ಆಲ್ರೌಂಡರ್ ಬರೋದಾರೆ ನೋಡಿರ್ತೀರಾ, ಬಟ್ ವಿಕೆಟ್ ಕೀಪರ್ ಬ್ಯಾಟರ್ ಬರೋದ ನೋಡಿರ್ತೀರಾ? ಖಂಡಿತ ನೋಡಿರೋದೇ ಇಲ್ಲ. MS ಧೋನಿ ನಂಬರ್ 9 ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಸ್ಯಾಮ್ ಕರನ್ನು, ನನ್ನ ಪ್ರಕಾರ ಸ್ಯಾಮ್ ಕರನ್ನು, ರವೀಂದ್ರ ಜಡೇಜಾ, ರವಿ ಅಶ್ವಿನು, ಇವ್ರಿಗಿಂತ ಮುಂಚೆ ಏನು ಹೇಳಬೇಕು ಅಂತ ಇಲ್ಲಿ ಬೇಸಿಕಲಿ ಚರ್ಚೆ ಆಗ್ತದೆ ಗೊತ್ತಾ? MS ಧೋನಿನ CSK ಅವ್ರು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ, ಆ ಒಂದು ಫ್ಯಾನ್ ಬೇಸ್ನ ಮೇಂಟೈನ್ ಮಾಡೋದಕ್ಕೆ, ಕ್ರೌಡ್ನ ಪುಲ್ ಮಾಡೋದಕ್ಕೆ ಸ್ಟೇಡಿಯಂಗೆ, ಅದಕ್ಕೋಸ್ಕರ ಮಾತ್ರ ಇಟ್ಕೊಂಡಿದ್ದಾರೆ. ಮ್ಯಾಚ್ನ ಗೆಲ್ಲೋದಕ್ಕೋಸ್ಕರ ಇಟ್ಕೊಂಡಿಲ್ಲ. ಯಾಕೆಂದರೆ ಅವ್ರು ಬಂದಾಗ, ಕ್ರೀಸಿಗೆ ಬಂದಾಗ ಮ್ಯಾಚ್ ಆಲ್ರೆಡಿ ಗಾನ್ಕೆ ಸಾಗೋಗ್ಬಿಟ್ಟಿತ್ತು. ಮ್ಯಾಚಸ್ ಇನ್ಫ್ಯಾಕ್ಟ್ ಹೊಡೆದಿರ್ಬೋದಾಗಿತ್ತು ಅಂತ ಅನ್ಕೊಳ್ಳಿ, ಬಟ್ ಆದ್ರೂ ಮ್ಯಾಚ್ ಆಲ್ಮೋಸ್ಟ್ ಗಾನ್ ಕೇಸ್ ಆಗೋಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ MS ಧೋನಿ ಅವರು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಟುಕು ಆಡಿದ್ರು, ಅದೆಲ್ಲರಿಗೂ ಗೊತ್ತಿರೋದೇ. ಅಂಥ ಒಂದು ಕಂಡೀಷನಲ್ಲಿ ಎಲ್ಲ ಬಾಲು ಆಲ್ಮೋಸ್ಟ್ 4-6 ಬೇಕಾಗಿರುವಂಥ ಕಂಡೀಷನಲ್ಲಿ MS ಧೋನಿ ಅವರು ಟುಕು ಆಡಿದ್ರು. ಒಂದು ಸ್ವಲ್ಪ ಬಾಲ್ಗಳು ಏನು ಆಡ್ತಾ ಇದ್ದಾರೆ, ಏನು ಮಾಡೋಕೆ ಹೊರಟಿದ್ದಾರೆ, ಏನು ಕತೆ ಇದು ಅಂತ ನಮಗೆಲ್ಲ ಒಂದು ಕ್ವೆಶನ್ ಆಗೋಯ್ತು. ಅಲ್ಲ, ಮ್ಯಾಚ್ ಗೆಲ್ಲೋದಕ್ಕೆ ನೋಡ್ತಾ ಇದ್ದಾರೆ, ಅವರು ಏನು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಜಸ್ಟ್ ಬಿಕಾಸ್ ಫ್ಯಾನ್ಸ್ ಇದ್ದಾರೆ ಅನ್ನೋ ಮಾತ್ರಕ್ಕೆ, ಇವ್ರು ಏನು ಮಾಡಿದ್ರು ನೋಡ್ತಾರೋ ಅನ್ನೋ ಮಾತ್ರಕ್ಕೆ, ಸೊ ಇವ್ರು ಈ ಥರ ಡಿಸಿಷನ್ ಮಾಡ್ತಿರೋದು MS ಧೋನಿ ಅವರ ಸ್ವತಃ ಮಾಡ್ತಾ ಇರೋಂಥ ಡಿಸಿಷನ್. ಯಾಕೆಂತಂದರೆ ನೋಡಿದೀವಿ ನಾವು, ಏನು ಋತುರಾಜ್ ಗಾಯಕ್ವಾಡ್ ಏನು ಕಳಿಸೋಂಥ ಅಗತ್ಯತೆ ಏನಿಲ್ಲ. MS ಧೋನಿ ನಂಬರ್ 9 ಬಾಗುರು ನೀನು ಅಂತ ಕಳಿಸೋಂಥದ್ದೇನಿಲ್ಲ. ಕಣ್ಣು ನಿಂತ್ಕೊಳ್ಳಪ್ಪ ಸೈಡಲ್ಲಿ ಅಂತ ಹೇಳ್ತಾರೆ MS ಧೋನಿ ಅವರು. ಋತುರಾಜ್ ಗಾಯಕ್ವಾಡ್ ಹೇಳಕ್ಕೆ ಹೋಯ್ತು ಅಂತಂದರೆ ಅವರೇ ಮಾಡ್ತಿರೋಂಥ ಸ್ವಯಂ ನಿರ್ಧಾರ ಇದು. 9ರಲ್ಲಿ ಬರಬೇಕು, 8ರಲ್ಲಿ ಬರಬೇಕು, ಸೊ ಈ ಥರ ಬರಬೇಕು, ಆ ಥರ ಬರಬೇಕು ಅಂತ. ಅಲ್ಲಿ ಟೀಮ್ ಸೋಲ್ತಾ ಐತೆ, ಇವ್ರು ಮುಂಚೆ ಬರಬೇಕಾ? ಸ್ಯಾಮ್ ಕರನ್ನು ಜೆನ್ಯೂನ್ ಬ್ಯಾಟರ್ ಗುರು MS ಧೋನಿ ಅವರು. CSKಗೆ ಮೋಸ್ಟ್ ನಂಬರ್ ಆಫ್ ರನ್ಸ್ನ ಹೊಡೆದಿರುವಂಥ ಪ್ಲೇಯರು ನಂಬರ್ 9 ಬರ್ತಾರೆ ಅಂತ ಅಂದರೆ, ಸೊ ಏನಕ್ಕೆ ಆಡ್ತಾ ಇದ್ದಾರೆ, ಏನಕ್ಕೆ ಇಟ್ಕೊಂಡಿದ್ದಾರೆ? CSK ಮ್ಯಾಚ್ನ ಗೆಲ್ಲೋದಕ್ಕೆ ಇಟ್ಕೊಂಡಿದ್ದಾರಾ, ಅಥವಾ ಸುಮ್ಮನೆ ಕ್ರೌಡ್ನ ಪುಲ್ ಮಾಡೋಕ್ಕೆ ಇಟ್ಕೊಂಡಿದ್ದಾರಾ, ಅಥವಾ ಫ್ಯಾನ್ ಬೇಸ್ ಜಾಸ್ತಿ ಇದೆ MS ಧೋನಿಗೆ ಅಂತ ಇಟ್ಕೊಂಡಿದ್ದಾರಾ? ಸೊ ಅದೆಲ್ಲ ನಿಜಾನೇ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ CSK MS ಧೋನಿ ಏನಕ್ಕೆ ಇಟ್ಕೊಂಡಿದ್ದಾರೆ? ಅವರೇ ಹೇಳ್ಬಿಟ್ಟಿದ್ದಾರೆ, ನಾನು ವೀಲ್ ಚೇರ್ ಮೇಲೆ ಹೋಗ್ತಾ ಇದ್ರು ಕೂಡ ಬಂದ್ಬಿಟ್ಟು ಆಡಿ ಅಂತಾರೆ CSK ಓನರ್ಸ್ಗಳು ಹತ್ರ ಬಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಆಡಲೇಬೇಕು, ಆದಷ್ಟು ಎಷ್ಟು ಎಕ್ಸ್ಟ್ರೀಮ್ ಆಗುತ್ತೋ ಅಲ್ಲಿವರೆಗೂ ಕೂಡ ಆಡ್ತೀನಿ, ನಾನು ಟೀಮಲ್ಲಿ ಇರ್ತೀನಿ, ಅದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರೆಲ್ಲ ಇದೆಲ್ಲ ನೋಡ್ತು ಅಂದ್ರೆ ಸೀನ MS ಧೋನಿ ಅವ್ರವರು ಮ್ಯಾಚ್ನ ಗೆಲ್ಲೋದಕ್ಕೆ ಇಟ್ಕೊಂಡಿಲ್ಲ ಇವರು. ಆ್ಯಂಡ್ ಅವರು ಆ ಥರ ಡಿಸಿಷನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತು ಅಂದರೆ ಓಪನಿಂಗ್ ಸೈಡಲ್ಲಿ ಹೋಗ್ತಾರೆ, ಕಳಿಸ್ತಾರೆ. CSK ಅವ್ರು ಏನು ಹೇಳೋದಿಲ್ವಾ? ಏನು MS ಧೋನಿ ಇವರೇ ಕಳಿಸ್ತಾರೆ ನಂಬರ್ 9 ಹೋಗೋಗುರು ಅಂತ, ಅವರೇ ಮಾಡ್ತಿರೋಂಥ ನಿರ್ಧಾರ ಇದು. ಸೊ ಇಲ್ಲಿ ಮ್ಯಾಚ್ನ ಗೆಲ್ಲೋವಂಥ ಉದ್ದೇಶನೇ ಬಿಟ್ಬಿಟ್ಟಿದ್ರಲ್ಲಿ MS ಧೋನಿ ಅವರು. ಇವಾಗ ಕಾಮೆಂಟ್ ಸೆಕ್ಷನ್ ನನಗೆ ಉಗಿಬೋದು, ಇದೇ ಒಂಥರ ಸತ್ಯ ಹೇಳಿದ್ರೆ ಉಗಿತಾರೆ ಅಂತ ಹೇಳ್ತಾರಲ್ಲ. ನೆನ್ನೆ ಆಗಿದ್ದದೆ, ನೆನ್ನೆ ಮ್ಯಾಚ್ನ ಗೆಲ್ಲೋವಂಥ ಇಂಟೆನ್ಷನ್ ಇರೋರು ಮುಂದೆ ಬರಬೇಕು ಮಗ. ಸ್ಯಾಮ್ ಕರನ್ನು ಇಲ್ಲಿ ಕೆಪಬಿಲಿಟಿ ಜಾಸ್ತಿ ಇರೋದು MSDಗೆ, ಜಡೇಜಾಗಿಂತ ಕೆಪಬಿಲಿಟಿ ಇರೋದು MSDಗೆ. ಅವ್ರು ಬಾಟಮಲ್ಲಿ ಏನು ಮ್ಯಾಚ್ನ ಇನ್ನೇನು ಬುಡಕ್ಕೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಮುಗಿಸೋ ಥರನ ಇತ್ತು ಅದು ಮ್ಯಾಚ್. ಅದು 1-2 ಮ್ಯಾಚ್ ಅದು ಅಲ್ಲಿ ಬಂದ್ಬಿಟ್ಟು ಹಾಕೊಂಡು ಗುಮ್ಮದ್ ಬಿಟ್ಬಿಟ್ಟು ಎಷ್ಟೋ ಮ್ಯಾಚ್ ನೋಡಿದ್ವಿ. MS ಧೋನಿ ಅವರು ಒಂದು 6-7 ಬಂದ್ಬಿಟ್ಟು RCB ಅಗೇನ್ಸ್ಟ್ನ ಸಖತ್ತಾಗಿ ಪರ್ಫಾರ್ಮ್ ಮಾಡೋದು. ಅಟ್ಲೀಸ್ಟ್ ಒಂದು 6-7 ಆದರೂ ಬೇಡವಾ? 6-7 ಆದರೂ ಬಂದಿತ್ತು ಅಂದರೆ ಏನಾದರೂ ಆಗಿರೋದೇನೋ ಅವಾಗ ಗೆದ್ಬಿಡ್ತಿದ್ರು ಅಂತ ಹೇಳ್ತಿಲ್ಲ CSK, ಏನಾದರೂ ಮಾಡ್ಬೋದು ಅಂತ ಹೇಳ್ದೆ ಇದ್ದೀನಿ ಅಷ್ಟೇ ನಾನು. ಈ ಕಡೆ ನಂಬರ್ ಲಾಸ್ಟಲ್ಲಿ ಬಿಲ್ಡಪ್ ತೊಗೊಂಡು ಬರೋವಂಥದ್ದು ಪ್ರತಿಯೊಂದು ಮ್ಯಾಚ್ನ ನೋಡ್ತು ಅಂದರೆ, ಆ ಥರ ಬಿಲ್ಡಪ್ನ ಏನೋ 1 ಮ್ಯಾಚ್ ಚೆನ್ನಾಗಿರುತ್ತೆ, 2 ಮ್ಯಾಚ್ ಚೆನ್ನಾಗಿರುತ್ತೆ, ಪ್ರತಿಯೊಂದು ಮ್ಯಾಚು ಅದೇ ಥರ ಆಯಿತು ಅಂತಂದರೆ ಕ್ರಿಕೆಟಿಗೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಇಲ್ಲಿ ಬರೀ ಪ್ಲೇಯರಿಗೆ ಮಾತ್ರ ಬೆಲೆ, ಅದಕ್ಕೋಸ್ಕರ ಇಟ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಮಗ MSD. ನಿಮಗೆ ಏನು ಅನ್ನಿಸ್ತು? ಹಾನೆಸ್ಟ್ ಆಗಿ MSD ಅವರು ಒಂಥರ ಇನಿಷಿಯೇಟಿವ್ನ ತೊಗೊಂಡೆ ಬರದೇ ಇರೋದು. ಲಾಸ್ಟ್ ಇಯರ್ ಆದರೆ ಇಂಜುರಿನಪ್ಪ ಹೇಳ್ಬೋದಾಗಿತ್ತು, ನಾವು ಇಂಜುರಿ ಆಗಿದೆ, ನೀ ಇಂಜುರಿ ಆಗಲ್ಲ ಓಡಾಕೆ ಅದು ಇದು ಅಂತ ಹೇಳ್ಬೋದಾಗಿತ್ತು. ಬಟ್ ಇಂಜುರಿಯಿಂದ ರಿಕವರ್ ಆಗಿ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಬಂದಿರುವಂಥ MSD 9 ಬರ್ತಾರೆ ಅಂತಂದರೆ ನಿಮಗೆ ಏನು ಅನ್ನಿಸ್ತು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ.